ನೀನೇಕೆ ಪದಗಳಲ್ಲಿ ಕುಳಿತೆ ಕವಿತೆ ಕವಿತೆ ನೀನೇಕೆ ರಾಗದಲ್ಲಿ ಬೆರೆತೆ ನನ್ನೆದೆಯ ಗೂಡಲ್ಲಿ ಕವಿತೆಗಳ ಸಂತೆ ಓ ಒಲವೇ ನೀ ತಂದ ಹಾಡಿಗೆ ನಾ ಸೋತೆ ಕವಿತೆ ಕವಿತೆ ನೀನೇಕೆ ಪದಗಳಲ್ಲಿ ಬೆರೆತೆ. ರೀ ನಿಮ್ ಗೆಜ್ಜೆ ಹೊಟ್ಟೆ ಹೋದ್ರಾ? ಇವತ್ತು ಹೋಗಿ, ಆದ್ರೆ ನನ್ನ ಮನ್ಸಿಗೆ ನೀವು ಹತ್ರ ಆಗೋದು. ದೇವ್ರೆ, ನಿನ್ನ ಜಾಸ್ತಿ ಏನು ಕೇಳಲ್ಲಪ್ಪ, ಆ ದೇವತೆನ ನನ್ಗೆ ಕೊಡು. ಈ ಗೆಜ್ಜೆ ಸೌಂಡು ದಿನಾ ಬೆಳಗ್ಗೆ ನನ್ನ ಅಲಾರಾಮ್ ಹಾಗಂಗ್ ಮಾಡು. ಅವ್ರ ನಗುಲಿರೋ ಮಗುವಿನ ಮುಗ್ಧತೆ, ಮುಖದಲ್ಲಿರೋ ನಿಷ್ಕಲ್ಮಶ ಕಳೆ, ಯಾರಿಗೂ ಕೆಟ್ಟದ್ ಬಯಸ್ದಿರೋ ಅವ್ರ ಮನ್. ಸೂಪರ್ ಆರ್ಟಿಸ್ಟ್ ಗುರು ನೀನು. ಇಷ್ಟೆಲ್ಲ ಗುಡ್ ಕ್ವಾಲಿಟೀಸ್ ಒಂದೇ ಬಾಡಿಲಿ ಇಟ್ಟು ರೋಡಲ್ಲಿ ಓಡಾಡೋ ರಂಬೆ ತರ ಭೂಮಿಗೆ ಬಿಟ್ಟಿದ್ಯಾ. ಇವ್ರನ್ನ ನೋಡಿದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳು. ಅದೇ ಭಯ ದೇವ್ರೆ ನನಗೆ. ನನ್ಗಿಂತ ಮುಂಚೆ ಯಾರಾದ್ರೂ ಅಪ್ಲಿಕೇಶನ್ ಆಗಿ ಅಪ್ರೂವ್ ಆಗ್ಬಿಟ್ರೆ ನಾನು ನಿನ್ ಜೊತೆ ಟೂ ಬಿಟ್ಬಿಡ್ತೀನಿ. ಫಸ್ಟ್ ಟೈಮ್ ನಿನ್ನ ನೋಡಕ್ ಬಂದಾಗ್ಲೇ ಅವ್ರನ್ನ ಮೀಟ್ ಮಾಡಿದೆ. ಅವಾಗಿಂದ ನನ್ನ ಹಾಟು ನನ್ನ ಮಾತೇ ಕೇಳ್ತಾ ಇಲ್ಲ. ನೀನ್ ಬೇರೆ ಒಳ್ಳೆ ಸ್ಕ್ರಿಪ್ಟ್ ರೈಟ್ರು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತೀಯ. ಪದೇ ಪದೇ ಸಿಗಂಗ್ ಮಾಡಿ ನನ್ನ ಹಾರ್ಟ್ನ ಐಸ್ ಕ್ರೀಮ್ ಥರ ಕರಗಿಸ್ತಾ ಇದೆಯಾ. ನೋಡು, ಯಾರಾದರೂ ಅಪ್ಲಿಕೇಶನ್ ಹಾಕಿರಿ, ಆದರೆ ನಿನ್ನ ರೆಕಮೆಂಡೇಶನ್ಲಿ ಫಸ್ಟು ನನ್ನ ಅಪ್ಲಿಕೇಶನ್ನೇ ಬರಂಗೆ ಮಾಡು. ಫಸ್ಟ್ ಅಲ್ಲ, ನನ್ನ ಮಾತ್ರ ಉಳಿಯಂಗೆ ಮಾಡು. ಥ್ಯಾಂಕ್ ಯು ಬಾಸ್, ಆ ಹುಡುಗಿನ ನನಗೋಸ್ಕರ ಸೃಷ್ಟಿ ಮಾಡಿದ್ದಕ್ಕೆ. ನೀವು ಯಾಕೆ ನಂಗೆ ಸಿಕ್ಕ್ರಿ? ನಾನು ಯಾಕೆ ನಿನ್ನ ಫೋಟೋ ತೆಗ್ದೆ? ನೀವು ಯಾಕೆ ನನಗಿಷ್ಟ ಆದ್ರಿ? ಇದು ಯಾವುದು ನಂಗೆ ಗೊತ್ತಿಲ್ಲ. ನಂಗೆ ಗೊತ್ತಿರೋದು ಇಷ್ಟೇ, ನೀವು ನನ್ನೋರು, ನಾನು ನಿಮ್ಮವನು. ಲೇ ಅಕ್ಕ, ನೀನ್ ಯಾಕೆ ಇದೆಲ್ಲ ಮಾಡ್ತಿದ್ಯಾ? ಲೇ ನಾದಸ್ವರ, ನಿಂಗೆ ಎಷ್ಟತಿ ಹೇಳಿದ್ದೀನಿ ಕಿವಿ ಮಷಿನ್ ಸರಿಯಾಗಿ ಹಾಕು ಅಂತ. ಅಕ್ಕ, ಈ ಡ್ರೆಸ್ ಯಾಕೆ ಐರನ್ ಮಾಡ್ತಿದ್ಯಾ? ಇದು ಮೊನ್ನೆ ತಾನೇ ಗಣೇಶ ಹಬ್ಬಕ್ಕೆ ತಗೊಂಡಿರೋದು, ಹೊಸ ಬಟ್ಟೆ. ನೀನಿವತ್ತು ನಿನ್ ಬಾಸ್ ಮನೆಗೆ ಹೋಗ್ತಿದ್ಯಾ ತಾನೆ? ಅದಕ್ಕೆ ಬಾಸ್ ಮನೆಗೆ ಹೇಗ್ ಬೇಕೋ ಹಾಗೆ ಹೋಗ್ಬಿಡ್ತೀಯಾ? ನನ್ನ ತಂಗಿ ಎಲ್ಲಿ ಹೋದ್ರು ಚೆನ್ನಾಗಿ ಕಾಣಿಸ್ಬೇಕು. ಹೋಗು, ನೀ ಸ್ನಾನ ಮಾಡ್ಕೊಬಾ, ಅಷ್ಟಲ್ಲಿ ಬಟ್ಟೆ ಐರನ್ ಮಾಡಿರ್ತೀನಿ. ಸದ್ಯಕ್ಕೆ ಶುಭನ್ ಸ್ನಾನ ಆಗಲ್ಲ. ನಮ್ಮನೆ ಬಾತ್ರೂಮು ಸರಿಗಮಪ ಸ್ಟೇಜ್ ಆಗಿದೆ. ನಮ್ಮನೆ ಗಾನಕ್ಕೆ ಹೋಗಿಲೆ ಪ್ರಾಕ್ಟೀಸ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಓಹೋ, ಹಾಗಾದ್ರೆ ನಮ್ಮ ಪುಟಾಣಿ ಎಸ್ ಜಾನಕಿ ಅವರು ಹಾಡ್ತಾ ಹಾಡ್ತಾ ಸ್ನಾನ ಮುಗಿಸಿ ಮಹಾಗುರುಗಳಿಂದ ಗೋಲ್ಡನ್ ಬಜರ್ನ ಒತ್ತಿಸ್ಕೊಂಡು ಆ ಗೋಲ್ಡ್ನೆಲ್ಲ ಆರಿಸ್ಕೊಂಡು ಎತ್ಕೊಂಡ್ಬರೋದಕ್ಕೆ ಇನ್ನೂ ಅರ್ಧ ಗಂಟೆ ಆಗುತ್ತೆ. ಶುಭಾ, ನಿನ್ನೆ ನಾನು ಡ್ಯೂಟಿ ಹೋಗ್ತಾ ಶ್ರುತಿ ಮದುವೆ ಆಗೋ ಹುಡುಗೊಂದು ಫೋನ್ ನಂಬರ್ ಕೊಡೋದು ಮರ್ತೇ ಬಿಟ್ಟಿದ್ದೆಮ್ಮ. ತಗೋ, ನೀನು ಹೋಗೋದು ಇನ್ನೂ ಅರ್ಧ ಗಂಟೆ ಆಗುತ್ತಲ್ವಾ? ಒಂದ್ಸಲ ಅವ್ರ ಜೊತೆ ಮಾತಾಡ್ಬಿಡು. ಸರಿಯಪ್ಪ. ಯಾರು ಗುರು ಇದು? ಅನ್ನೋನ್ ನಂಬರು, ಸಾಲ ಕೊಟ್ಟಿರೋದಿರ್ಬೋದಾ? ಹಲೋ ಹಲೋ ಹಲೋ, ವಾಯ್ಸ್ ಸ್ವೀಟ್ ಆಗಿದೆ. ಹಾಂ ಹೇಳಿ. ಹಲೋ ಸರ್, ಕೇಳಿಸ್ತಿದ್ಯಾ? ಹಲೋ, ಹಾಂ ಹಾಂ ಕೇಳಿಸ್ತಿದೆ. ಯಾರು? ನಾನ್ ಶುಭ, ಶ್ರುತಿ ಅವ್ರ ತಂಗಿ. ಅದೇ ಮೊನ್ನೆ ಹೆಣ್ಣು ನೋಡಕ್ ಬಂದಿದ್ರಲ್ಲ? ಅಯ್ಯಯ್ಯೋ, ಮರಿಯಕ್ಕಿ ಮಿಸ್ ಆಗಿರೋ ತಗಲಾಕೊಂಡ್ಬಿಡ್ತಿದ್ದೆ, ಹುಷಾರಾಗಿರ್ಬೇಕು. ಹಾಂ ಹೇಳಿ. ನೀವು ನನ್ನ ನೋಡಿಲ್ಲ ಅನ್ಸತ್ತೆ. ಹೌದೌದು, ಆದರೆ ನಿಮ್ಮ ಮನೆಯವರು ನಿಮ್ಮ ಬಗ್ಗೆ ತುಂಬ ಹೇಳಿದ್ದಾರೆ. ನೀವು ಮನೆ ಮಗನ ಥರ ಅಂತ. ನಾನು ನಿಮ್ಮನ್ನ ನೋಡಿಲ್ಲ. ಒಂದ್ಸಾರಿ ಡೈರೆಕ್ಟ್ ಆಗಿ ಮಾತಾಡ್ದಂಗಾಗತ್ತೆ.
ಮೀಟ್ ಮಾಡ್ಬೋದಾ? ಖಂಡಿತ. ಯಾವಾಗಂತ ಹೇಳಿ, ಸಿಗೋಣ. ಯಾವಾಗ ಫ್ರೀ ಆಗ್ತೀರಾ ಅವಾಗ ಸಿಗೋಣ. ನಿಮ್ಮನೇಲಿ ಸಿಗ್ಬೋದಾ? ಅಯ್ಯೋ, ಇವಳು ನಮ್ಮ ಮನೆಗೆ ಏನಾದರೂ ಬಂದರೆ ನಾನು ಪೂರ್ತಿ ಬಂಡವಾಳ ಗೊತ್ತಾಗುತ್ತೆ. ಏನು ಮಾಡೋದು ದೇವ್ರೆ? ನಿಮಗೆ ಮುಂಚೆನೇ ಹೇಳಿದ್ನಲ್ಲ, ನಾನು ಅನಾಥ. ನಾವು ಉಟ್ಬಳಿಸಿದ್ದೆಲ್ಲ ಅನಾಥಾಶ್ರಮದಲ್ಲಿ. ಇವಾಗ ಸದ್ಯ PG ಇದ್ದೀನಿ. ಈಗ ಹೆಂಗಿದ್ರು ಫಾರಿನ್ಗೆ ಹೋಗ್ತೀನಲ್ಲ, ಅಲ್ಲೇ ಮನೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನೀವು ಅಕ್ಕನ ಕಾಲ್ಗುಣ ಎಲ್ಲ ಒಳ್ಳೇದೇ ಆಗ್ತಿದೆ. ಸರಿ, ಹಾಗಾದ್ರೆ ಎಲ್ಲಿ ಸಿಗೋದು ಅಂತ ನೀವೇ ಹೇಳಿ, ನಾನೇ ಬರ್ತೀನಿ. ಖಂಡಿತ ತಿಳಿಸ್ತೀನಿ. ಹೊರಗೆ ಎಲ್ಲಾದರೂ ಮೀಟ್ ಮಾಡಲ್ಲ. ಸರಿ. ಹಲೋ, ಯಾರು? ನೀವ್ಯಾರು? ನನ್ನ ನಂಬರಿಗೆ ಕಾಲ್ ಮಾಡಿ ನನ್ನೇ ಯಾರು ಅಂತೀಯಾ? ನನ್ನ ನಂಬರಿಂದ ಕಾಲ್ ಮಾಡಿದಾದ್ಮೇಲೆ ನನ್ನ ಯಾರು ಅಂತೀಯಾ? ಯಾರಪ್ಪ ಇದು? ಜೂನಿಯರ್ ಶುಭ ನನ್ಗೆ ಕೌಂಟ್ರ್ ಕೊಡ್ತಾಳೆ. ನಿಂಗೆ ಎಷ್ಟು ಹೇಳಿದ್ರು ಅದೇ ಮಾಡ್ತೀಯ. ಹೇಳಿದ್ದೆ ತಾನ ಯುವ ವಿಷಯಕ್ಕೆ ಹೋಗ್ಬೇಡ ಅಂತ. ಹೇಳಿದ್ದೆ ತಾನ ಯುವ ನನ್ನ ಬಾಯ್ ಫ್ರೆಂಡ್ ಅಂತ. ಹಾಳಾಗ್ತಿದ್ಯಾ? ಅಯ್ಯೋ ಇಲ್ಲಪ್ಪ. ನನಗೆ ಗೊತ್ತು ಯುವನ್ ಲವ್ ಮಾಡ್ತಿದ್ಯಾ ತಾನೆ. ನನ್ನ ಬಾಯ್ ಫ್ರೆಂಡ್ಗೆ ಚೀಪ್ ಮಾಡ್ತಿದ್ಯಾ ನೀನು. ನನ್ನ ಲವ್ಗೆ ನೀನೇ ವಿಲನು. ಅಯ್ಯಯ್ಯೋ ಇಲ್ಲ. ಸುಳ್ಳು ಹೇಳ್ತಿದ್ಯಾ, ನಾನು ನೋಡ್ದೆ. ಸ್ಕೂಲಿಂದ ಪಿಕ್ನಿಕ್ ಕರ್ಕೊಂಡು ಹೋಗಿದ್ರು. ಬರೋವಾಗ ವಿಂಡೋ ಪಕ್ಕನೇ ಕೂತಿದ್ದೆ. ನೀನು ಇವನ್ನ ಗಾಡಿಲಿ ಕರ್ಕೊಂಡು ಹೋಗ್ತಿದ್ದೆ. ನಾನು ಅದನ್ನ ನೋಡ್ದೆ. ಅಯ್ಯೋ, ನಾನ್ ಬರೀ ಡ್ರಾಪ್ ಮಾಡಿದ್ದೆ ಅಷ್ಟೇ. ಬರೀ ಡ್ರಾಪ್ ಹೊಡಿದ್ರೆ ಮತ್ತೆ ಯುವ ಜೊತೆ ಯಾಕೆ ನಗ್ತಾ ಇದ್ದೆ?